ಆಮೇಲೆ ಏನಾಯ್ತಂದ್ರೆ ಎಲ್ರು ರಿಕ್ಷಾ ಡ್ರೈವರ್ಸ್ ಆಟೋ ರಾಜನೇ ಬೇಕು ಅಂದ್ರು. ಇನ್ನೇನಾಗೋದು, ಆಟೋ ರಾಜ ವಾಸ್ ಎಲೆಕ್ಟೆಡ್ ಪ್ರೆಸಿಡೆಂಟ್ ಆಟೋ ರಿಕ್ಷಾ ಡ್ರೈವರ್ಸ್ ಯೂನಿಯನ್. ನಾನೇನು ಪ್ರೆಸಿಡೆಂಟ್ ಆದೆ, ನೀನೇನಾಗ್ತೀಯಾ ಚೇರ್ಮನ್. ಚೇರ್ಮನ್ ಕೂತ್ಕೋ. ವೈಟರ್ ಸ್ವಲ್ಪ ಇಲ್ಲಿ ಬನ್ನಿ. ಏನ್ ತಿಂತೀಯ ನನ್ ರಾಣಿ? ಮಸಾಲ ದೋಸೆ, ಸಾದಾ ದೋಸೆ, ಉದ್ದಿನ ವಡೆ, ಪ್ಲೇನ್ ವಡೆ, ಏನ್ ವಡೆ ತಿಂತೀಯ? ಸ್ವೀಟ್ ತಿಂತೀಯಾ? ನಿನ್ಗೆ ಯಾಕೆ ಸ್ವೀಟ್ ಬೇಕು ಬಿಡು. ಏನು ನನ್ನ ಭವಾನಿ ಆಟೋ ರಿಕ್ಷಾ ಡ್ರೈವರ್ ಜೊತೆ ಸಂಬಂಧ ಮಾಡಿದಾಳ? ಸತ್ಯವಲ್ಲ ಸರ್, ಈಗ ತಾನೇ ನಾನು ಕಣ್ಣಾರ ನೋಡ್ದೆ. Very bad. Killing a person and going to prison never solves our problem, my son. ಹಾಗಂತ ಅವಳು ಆಟೋ ರಿಕ್ಷಾ ಡ್ರೈವರ್ನ ಮದುವೆ ಆದ್ರೆ ನನ್ನ ಗತಿ? ನಿಮ್ಮ ಅಗ್ರಿಮೆಂಟ್ ಪ್ರಕಾರ ನಮಗೆ ಬರೋ ಆಸ್ತಿ ಅಲ್ಲ ಆ ಭಿಕಾರಿ ಬಾಲಾಗುತ್ತಲ್ಲ ಡ್ಯಾಡ್. You are really mad. ಅಲ್ಲಿವರೆಗೂ ನಿಮ್ಮಪ್ಪ ಸುಮ್ಮನೆ ಇರ್ತಾನೆ ಅನ್ಕೊಂಡಿದ್ಯೇನು? ಆ ವಿಷಯ ನನಗೆ ಬಿಡು. ಅಯೋಗ್ಯ ರಾಜನ ಬುದ್ಧಿ ಕಲಿಸೋಕೆ ಭಾಸ್ಕರ್ ರಾವೇ ಸರಿಯಾದ ನಮ್ಗೆ ಆಯುಧ. ನೋಡಿ, ಇಂಥ ಕೇಸಸ್ ತಕ್ಷಣ ಯೂನಿಯನ್ ರಿಪೋರ್ಟ್ ಮಾಡ್ಬೇಕು. ಸದಾಶಿವನಗರಕ್ಕೆ ನಡಿ. ಬನ್ನಿ ಸರ್, ಕೂತ್ಕೊಳ್ಳಿ. ನೋಡಿ, ನಾಳೆ ಬಂದ್ಬಿಡಿ ಆಫೀಸಿಗೆ. ಯಾಕೆ ಗಾಡಿ ಪಿಕಪ್ ಇಲ್ವಾ? ಸ್ವಲ್ಪ ಬೇಗ ಹೋಗಪ್ಪ. ಹುಡುಗಿ ಅವನು ತರಕಾರಿಗೋಸ್ಕರ ಕಾಯ್ತಿರ್ತಾನೆ. ಸ್ವಾಮಿ, ಓ ಸ್ವಾಮಿ, 4 ರೂಪಾಯಿ 20 ಪೈಸೆ ಆಯ್ತು. ಒಳಗಡೆ ಕೊಡ್ತೀನಿ ಬಾರಪ್ಪ. ಬೇಡ, ಇಲ್ಲೇ ತಗೊಂಬನ್ನಿ. ಸಂಕೋಚ ಪಡಬೇಡ, ಬಾರಯ್ಯ ಬಾರಯ್ಯ. ಅಯ್ಯ ಬಾರಯ್ಯ ನೀನೇನ. ಓ ಆಟೋ ರಾಜ, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ ಸರ್, ಈ ಸಂಕೋಚನ ನಂಗೆ ಹಿಡ್ಸಲ್ಲ. ಕೂತ್ಕೊಳ್ಳಿ ಅಂದ್ರೆ ಕೂತ್ಕೋಬೇಕು. ಇರ್ಲಿ ಬಿಡಿ. ನೋಡಿ ಮಿಸ್ಟರ್ ರಾಜ, ಕೇವಲ ಒಬ್ಬ ಆಟೋ ರಿಕ್ಷಾ ಡ್ರೈವರ್ ನನ್ನಂಥವನ್ ಮುಂದೆ ಸರಿ ಸಮಾನವಾಗಿ ಹ್ಯಾಕ್ ಕೂತ್ಕೊಳ್ಳೋದು ಅಂತ ಅನುಮಾನ ಬೇಡ. ಆ ಭೇದನೇ ನನ್ನಲ್ಲಿಲ್ಲ. ನೀವು ಮನುಷ್ಯರೇ, ನಾನು ಮನುಷ್ಯನೇ. ಹಣ ಇದ್ದ ಕ್ಷಣಕ್ಕೆ ತಲೆಯಲ್ಲಿ ಕೋಡಿರುತ್ತಾ? ಬನ್ನಿ ಬನ್ನಿ ಕೂತ್ಕೊಳ್ಳಿ. ಏನಾದ್ರೂ ಡ್ರಿಂಕ್ಸ್ ತಗೋಬೋದಲ್ಲ? ವಿಸ್ಕಿ, ರಮ್ಮು, ಬ್ರ್ಯಾಂಡಿ, ಶಾಂಪೂ, ವೈನ್? ಬೇಡ, ಆ ಅಭ್ಯಾಸ ನನ್ಗಿಲ್ಲ. ಅಲ್ಲ, ಮಧ್ಯಾಹ್ನ ಬಿಸಿಲು ಹೊತ್ತು ಸ್ವಲ್ಪ ಜಿನ್ ತಗೊಂಡಿದ್ರೆ ಕೂಲ್ ಆಗಿರ್ತಿತ್ತು. ಥ್ಯಾಂಕ್ ಯು. ಹಾರ್ಲಿಕ್ಸ್ ತಗೋಬೋದಲ್ಲ? ಮಹಾಲಿಂಗ, ಹೋಗ್ಬಿಟ್ಟು ಹಾರ್ಲಿಕ್ಸ್ ತಗೋಬ. ಸರಿ. ನೋಡಿ ಮಿಸ್ಟರ್ ರಾಜ, ಆವತ್ತು ನಮ್ಮ ಭವಾನಿ ಬರ್ತ್ಡೇ ದಿವಸ ತಿಳಿದೆ ನಿಮ್ಮನ್ನ ಅಪಹಾಸ್ಯ ಮಾಡಿದೆ. ದಯವಿಟ್ಟು ಅದನ್ನ ಮರ್ತ್ಬಿಡಿ. ಬೈ ದ ವೇ, ನೀವು ಬಂದಾಗ ಹೊರಗಡೆ ನಿಂತಿತ್ತಲ್ಲ ಇಂಪಾಲಾ ಕಾರ್, ನೋಡಿದ್ರ? ಹೌದು. ಅದ್ರ ಬೆಲೆ ಎಷ್ಟು ಗೊತ್ತಾ? ಗೊತ್ತಿಲ್ವಲ್ಲ. 1,20,000, 1,20,000. ಲಾಸ್ಟ್ ಮಂತ್ ಅದನ್ನ ಕೊಂಡ್ಕೊಂಡು ನಮ್ ಭವಾನಿಗೆ ಪ್ರೆಸೆಂಟ್ ಮಾಡಿದೆ. ಜಸ್ಟ್ ಅವಳು ಸುತ್ತಾಟಿಕೆ ಅಷ್ಟೇ. ಬನ್ನಿ, ನನ್ನ ಬಗಲೇ ಪೂರಾ ತೋರಿಸ್ತೀನಿ. ಅದೆಲ್ಲ ಯಾಕೆ ತಿಳ್ಕೋಬೇಕು ಮಿಸ್ಟರ್ ರಾಜ? ನೀವು ದಿವ್ಸಕ್ಕೆ ನನಗೆ ತುಂಬಾ ಹತ್ತಿರವಾಗ್ತಿರೋರು. ನನ್ನ ವಿಷಯ ಪೂರಾ ತಿಳ್ಕೋಬೇಡವಾ? ಕಮಾನ್ ಕಮಾನ್ ಕಮಾನ್. ನೋಡಿದ್ರ, ಭವಾನಿ ಮದ್ವೆಲಿ ಅಳಿಯಂಗ್ ಕೊಡೋಕೆ ವರೋಪಚಾರದ ಬಾತು ಸ್ವಲ್ಪನೇ ಇಲ್ಲಿರೋದು. ಮಿಕ್ಕಿದೆಲ್ಲ ಬ್ಯಾಂಕ್ ಲಾಕರ್ ನಲ್ಲಿದೆ. ಖರ್ಚಿಗೆ ಅಂತ ಸ್ವಲ್ಪ ಕ್ಯಾಶ್ ಇಟ್ಟಿದ್ದೀನಿ ಅಷ್ಟೇ. ಇದಲ್ದೆ ನಂಜನಗೂಡಿನಲ್ಲಿ ತೆಂಗಿನ ತೋಟ, ಶ್ರೀರಂಗಪಟ್ಟಣದಲ್ಲಿ 500 ಎಕರೆ ಗದ್ದೆ, ಮೈಸೂರಿನಲ್ಲಿ ಸಿನಿಮಾ ಥಿಯೇಟರ್, ಕೊಡಗಿನಲ್ಲಿ ಕಾಫಿ ಎಸ್ಟೇಟ್. ಯಾಕೆ ರಾಜ ಸುಮ್ನೆ ಹಾಗೆ ನಿಂತ್ಕೊಂಡ್ಬಿಟ್ರಿ? ನಾನು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆಗಿದ್ದಿದ್ರೆ ಇದೆಲ್ಲ ಹೇಗ್ ಬಂತು ಅಂತ ಕೇಳ್ತಿದ್ದೆ. ಮಾತ್ನಲ್ಲಿ ತುಂಬಾ ಜಾಣರು ನೀವು. ಬೈ ದ ವೇ ಮಿಸ್ಟರ್ ರಾಜ, ನಾನು ಮನಸ್ಸು ಮಾಡಿದ್ರೆ ಎಷ್ಟು ಆಟೋ ರಿಕ್ಷಾಗಳು ಕೊಂಡ್ಕೋಬಹುದು? ಬೆಂಗಳೂರಿನಲ್ಲಿರೋ ರಿಕ್ಷಾಗಳನ್ನೆಲ್ಲ ಕೊಂಡ್ಕೋಬಹುದು ಅಂತ ಕಾಣುತ್ತೆ. ಏನ್ ರಾಜ, ಬೆಂಗಳೂರಿನಲ್ಲಿರೋ ಆಟೋ ರಿಕ್ಷಾಗಳನ್ನೆಲ್ಲ ಕೊಂಡ್ಕೊಳ್ಳೋ ಯೋಗ್ಯತೆ ಇರೋ ಈ ಭಾಸ್ಕರ್ ರಾಯರ್ ಮಗಳನ್ನ ಒಬ್ಬ ಸಾಧಾರಣ ಆಟೋ ರಿಕ್ಷಾ ಡ್ರೈವರ್ ಮದುವೆ ಆಗ್ಬೇಕು ಅಂದ್ರೆ ಅದು ನ್ಯಾಯನಾ? ಸಾಧ್ಯನಾ? ಸಂಬಂಧಕ್ಕೆ ಮನಸ್ಸು ಮುಖ್ಯ, ಆಸ್ತಿ ಅಲ್ಲ. ಮನಸ್ಸು ಮುಖ್ಯ ಆದ್ಮೇಲೆ ನಿನ್ ಯೋಗ್ಯತೆಗೆ ತಕ್ಕಾಗಿರೋ ಭಿಕಾರಿನ ಮದುವೆ ಆಗ್ಬೇಕು. ನನ್ನ ಮಗಳ ಮನಸ್ಸು ಕೆಡಿಸಿ ನನ್ನ ಆಸ್ತಿ ಹುಡ್ಕೊಳ್ಳೋ ಸಂಚು ಮಾಡ್ತೀಯಾ? ಮಿಸ್ಟರ್ ಭಾಸ್ಕರ್ ರಾವ್, ನನ್ನ ಹಾಗೆ ಬಡ ಹುಡುಗಿ ಅಂತ ಅಂದ್ಕೊಂಡು ನಿಮ್ ಮಗಳನ್ನ ನಾನು ಪ್ರೀತಿಸಿದ್ದೆ. ಆದ್ರೆ ಅವ್ರು ಶ್ರೀಮಂತರು ಅಂತ ಗೊತ್ತಾದಿದ್ದು ಅವ್ರ ಬರ್ಡೇ ದಿನಾನೇ. ನಿಜ ಗೊತ್ತಾಯ್ತಲ್ಲ,
ಇನ್ಯಾಕೆ ಅವಳಿಂದ ತಿರುಗ್ತಿದ್ಯಾ? ಪ್ರೀತಿಸಿದ ಹುಡುಗಿಯನ್ನು ಮರೆಯೋದು ಅಷ್ಟು ಸುಲಭ ಅಲ್ಲ ಮಿಸ್ಟರ್ ಭಾಸ್ಕರ. ಈಗ ಅವಳನ್ನ ಮರಿತ್ಯಾ? ಮರೆಯಕ್ ಪ್ರಯತ್ನ ಮಾಡ್ಬೋದು ಅಂತ ಕಾಣುತ್ತೆ. ಈಗ ಪ್ರಯತ್ನ ಮಾಡ್ಬೋದು. ಈಗ ಖಂಡಿತ ಪ್ರಯತ್ನಿಸ್ತೀನಿ. ಈಗ ಮರಿತೀನಿ, ಮರ್ತೇ ಬಿಡ್ತೀನಿ. ನನಗ್ ಗೊತ್ತು, ನಿನ್ನಂತ ಭಿಕಾರಿಗಳು ದೊಡ್ಡ ಮನುಷ್ಯನ ಮನೆ ಹೆಣ್ಮಕ್ಳನ್ನ ಹಣಕ್ಕೋಸ್ಕರನೇ ಬಲೆಗೆ ಹಾಕೊಳ್ಳೋದು ಅಂತ. ರೈಟ್ ಯು ಆರ್. ನನ್ಗೂ ಈಗ ಗೊತ್ತಾಯ್ತು ನನ್ ಪ್ರೀತಿ ಬೆಲೆ ಎಷ್ಟು ದೊಡ್ಡದು ಅಂತ. ಬರ್ತೀನಿ. ಬರ್ಕೊಡ್ದು. ಇನ್ನೀ ದಿನದಲ್ಲಿ ನನಗೆ ನಿನ್ ಮುಖ ತೋರಿಸ್ಕೊಡ್ದು. ಥ್ಯಾಂಕ್ ಯು ವೆರಿ ಮಚ್. ನಿಂತ್ಕೋ. ಭವಾನಿ ನಿನ್ನ ನೋಡಕ್ ಬಂದ್ರೆ ಏನ್ ಹೇಳ್ತೀಯ? ಇನ್ನೇನ್ ಹೇಳೋದು, ನಮ್ಮಿಬ್ರು ಪ್ರೀತಿನ ಹಣಕ್ಕೋಸ್ಕರ ಮಾರ್ಬಿಟ್ಟೆ ಅಂತ ಹೇಳ್ತೀನಿ. ಬರ್ತೀನಿ ಸರ್. ಅಲ್ಲ ಮಾವ, ಅನ್ಯಾಯವಾಗಿ ನೀವು ಆ ಲೋಫರ್ಗೆ ಲಕ್ಷಾಂತರ ರೂಪಾಯಿ ಕೊಟ್ಟಿದ್ರಲ್ಲ, ಆ ಸಮಯದಲ್ಲಿ ನಾನೇನಾದ್ರು ಇದ್ದಿದ್ರೆ ಅವನ್ನ ಫಲ ಮಾಡ್ಬಿಡ್ತಿದ್ದೆ. ಈ ನನ್ ಮಗ ನಿನ್ ಮಗಳನ್ನ ಎಷ್ಟು ಮಟ್ಟಿಗೆ ಲವ್ ಮಾಡ್ತಾನೆ ಅಂದ್ರೆ ಭಾಸ್ಕರ, ಅವನ ಪ್ರೀತಿಗೆ ಅಡ್ವಾಗಿ ಯಾರು ಬಂದ್ರು ಅಲ್ಲೇ ಫನ. ಎಲ್ಲರೂ ಪನ ಪನ. ನಾನು ಹಾಗೆ ಮಾಡೋಣ ಅಂತಿದ್ದೆ. ಸುಮ್ನೆ ಯಾಕ್ರಂಪ ಅಂತ ಸುಲಭವಾಗಿ ಕೈ ತೊಳ್ಕೊಂಡ್ಬಿಟ್ಟೆ. ಮಾವ ಬಾಣಿ ಎಲ್ಲೋ ಹೊರಗಡೆ ಹೋಗಿದ್ದಾಳೆ. ಅವಳು ಯಾವಾಗಲೂ ಹೇಗೆ ಕೈಗೀಸ್ಕೋದಿಲ್ಲ. ಅವಸರ ಪಡ್ಬೇಡ್ವೋ, ಮದುವೆ ಮುಗಿಲೋ ಲೋ, ಯಾವಾಗ ಮುಗಿಸ್ತೀಯೋ? ಬೇಗ ಮುಗಿಸ್ತೀನೋ. ಇವತ್ ನಾಳೆ ಒಳಗೆ ನಮ್ ಭವಾನಿ ರಾಜನ್ನ ಮೀಟ್ ಮಾಡ್ತಾಳೆ. ಅವನು ತಕ್ಷಣ ಮರ್ತು ಬಿಡು ಅಂತಾನೆ. ಇವಳು ನಿರಾಸೆಯಿಂದ ಮನೆಗೆ ಬಂದು ಅಳ್ತಿರ್ತಾಳೆ. ಆಗ ನಾನು, ಮಗು, ಇಂಥ ಲೋಫರ್ಸ್ ನಂಬಿದ್ದು ನಿನ್ ತಪ್ಪು, ಲಕ್ಷಣವಾಗಿ ನಮ್ ಸುಧಾಕರನ್ ಮದುವೆ ಆಗಿ ಸಂತೋಷವಾಗಿರು ಅಂತೀನಿ. ಆಗ ಅದಕ್ಕೆ ನೊಂದಿರೋಳೆ ಅಂತಾಳೆ, ಹೂ ಅಂತಾಳೆ. ತಕ್ಷಣ ನಾನು ಲಗ್ನ ಇಡಿಸ್ಬಿಡ್ತೀನಿ. ತಗೋ ಕಡೆ. ಓ ಅಯ್ಯೋ ಭವಾನಿ, ಏನ್ ಡಾಕ್ಟ್ರೆ, ಪಾನಕದ ಪೂಜೆ ನಡೀತಿದೆ? ತುಂಟೆ ನೀನು, ಬಲು ತುಂಟಿ. ಡ್ಯಾಡಿ, ಈ ಡೈಮಂಡ್ ನೆಕ್ಲೆಸ್ ನೋಡಿ ಹೇಗಿದೆ? ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಯಾರ ತಕ್ಕೊಟ್ಟಿದ್ದನ್ನ? ನಾನು ಉಡುಪಿ ತೆಕ್ಕೊಟ್ಟಿದ್ದು. ಏನ ಯಾವಾಗ ಪ್ರೆಸೆಂಟ್ ಮಾಡ್ದು ಇದನ್ನ ಭವಾನಿಗೆ? ಇವ್ರಾ? ನಾಗರಹವನ ಕುತ್ತಿಗೆ ಹಾಕ್ತಾರಷ್ಟೇ. ಇದು ನಾನ್ ತೆಕ್ಕೊಟ್ಟಿದ್ದು. ಯಾಕ್ರಿ ಕಣ್ ಬಿಡ್ತಾ ಇದ್ದೀರಾ? ನೀವು ನಂಗೆ ವರದಕ್ಷಿಣೆ ಅಂತ ಕೊಟ್ರಲ್ಲ, ಆ ಹಣನ ನಿಮ್ ಮಗಳಿಗೆ ಬಳವಳಿಯಾಗಿ ಕೊಟ್ಟಿದ್ದೀನಿ. ಹೇಗಿದೆ? ಚೆನ್ನಾಗಿದೆಯಾ? ಏನಂದಪ್ಪ? ಸುಮ್ನಿರಿ. ಸರಿ. ಯಾಕ್ರಿ ಹಲ್ಕೆ ಹಾವಿನ ತರ ಬುಸ್ಕೊಟ್ಟಿದ್ದೀರಾ? ಪ್ರಾಣಕ್ ಪ್ರಾಣವಾಗಿ ಪ್ರೇಮಿಸ್ತಿರೋ ನನ್ನ ಭವಾನಿನ ದೂರ ಮಾಡ್ಬೇಕು ಅಂತ ದುಡ್ಡಿನ ಆಸೆ ತೋರಿಸ್ತೀರಾ? ಅವ್ರಿವ್ರ ತಲೆ ಹೊಡೆದು ಸಂಪಾದನೆ ಮಾಡೋ ನಿಮ್ಗೆ ದುಡ್ಡಿನ ಬೆಲೆ ಗೊತ್ತಿಲ್ಲದೆ ಇರ್ಬೋದು. ಅದು ನಾವು ಬೆವರು ಸುರಿಸಿ ನಿಯತ್ನಿಂದ ಹಣ ಸಂಪಾದನೆ ಮಾಡೋರು. ನಿಮ್ಮ ಅನ್ಯಾಯದ ಹಣ ನನ್ ಬೇಕಾಗಿಲ್ಲ, ನನ್ನ ಭವಾನಿ ಮಾತ್ರ ನನ್ಗೆ ಬೇಕು. ತಗೊಳ್ಳಿ ನೀವು ಕಟ್ಟ ಹಣಕ್ಕೆ ಬಿಲ್. ಏನಂದೆ ರಾಸ್ಕಲ್? ಅಷ್ಟು ಕೊಬ್ಬ ನಿನಗೆ? ನಿನ್ನ ರಕ್ತಾನ ಹೀರ್ತೀನಿ ನೋಡು. ಲೈಕ್ ಕೂಸೆ, ಆಗೊಂದ್ ಚಿಕ್ಕ ಮಗು ಕೂಡ ಹೊಡೆಯೋದ್ ಕಣ. ಇದನ್ನ ಈಗ ಹೊಡಿಬೇಕು. ನಿತ್ಯ ನನ್ನ ಹತ್ರ ಟ್ರೈನಿಂಗ್ ಕೊಡ್ತೀನಿ. ನಿನ್ನ ಸುಧು, ನಿನ್ನ ಅಯ್ಯೋ 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 ಚಂಡಾಲ, ನನ್ನ ಮಗನ್ ಬೀಳಿಸ್ಬಿಟ್ಟಿಯಲ್ಲೋ. ಸುಧಾ ಸುಧಾ ಹೇಳೋ. ಭಾಸ್ಕರ, ನಿನ್ನ ಅಳಿಯನಿಗೆ ಎಂತ ಅವಮಾನ ಮಾಡ್ದ ನೋಡ್ದೇನೋ. ಸುಮ್ನೆ ನಿಂತಿದ್ಯಲ್ಲೋ ನೋಡ್ತಾ. ಚಿಚಿ, ಈ ಕುಡುಕು ನಾನ್ಯಾಕ್ ಮದುವೆ ಆಗ್ಲಿ? ಭವಾನಿ,
ಹೌದು, ನಾನು ಈ ರಾಜನ್ನೇ ಮದುವೆ ಆಗೋದು. ಚಂಡಾಲಿ, ಈ ಬೇವರ್ಸಿನ ಕಟ್ಕೊಂಡು ನನ್ನ ಮಾನ ಮರ್ಯಾದಿನ ಮಣ್ಪಾಲ್ ಮಾಡಿ ನನ್ನ ವಂಶಕ್ಕೆ ಕಳಂಕ ತರ್ತೀಯ. ಭಾಸ್ಕರ್ ರಾವ್, ನಿಮ್ಗೆ ಅವ್ರ ಮೇಲೆ ಕೋಪ ಇದ್ರೆ ಅದನ್ನ ನನ್ನ ಮೇಲೆ ತೀರಿಸಿ. ಅವಳನ್ನು ಪ್ರೀತಿಸಿದ್ ನಾನು. ಹೌದು, ಇದಕ್ಕೆಲ್ಲ ನೀನೇ ಕಾರಣ. ನಿನ್ನಿಂದ ನನ್ನ ಗೌರವನೇ ಹಾಳಾಗ್ತಿದೆ. ಡ್ಯಾಡಿ, ಪ್ಲೀಸ್, ನಿಮ್ಮಯ್ಯ, ಅವ್ನ್ ಹೊಡಿಬೇಡಿ. ಹೇಳ್ಕೊ ಇವಳನ್ನ. ಈ ಮನೆ ಹಾಳನ್ ಚರ್ಮ ನಾನ್ ಸುಳಿತೀನಿ. ಡ್ಯಾಡಿ, ಬೇಡ, ಬೇಡ ಡ್ಯಾಡಿ, ಬೇಡ, ಬೇಡ ಡ್ಯಾಡಿ, ಬೇಡ ಡ್ಯಾಡಿ, ಅವ್ನ್ ಹೊಡಿಬೇಡ, ಹೊಡಿಬೇಡ ಡ್ಯಾಡಿ, 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 ನಿನಗೆ ಕೈ ಮುಗಿತೀನಿ, ಅವ್ನ್ ಹೊಡಿಬೇಡ ಡ್ಯಾಡಿ, ಏಯ್, ಪ್ಲೀಸ್. ಇಷ್ಟೊಂದು ಧೈರ್ಯ ಬಂತ ನಿನಗೆ? ಭಾಸ್ಕರ್ ರಾವ್, ನೀವು ನನ್ಗೆ ಹೊಡಿಬಹುದು, ಕತ್ತರಿಸಿ ತುಂಡು ತುಂಡು ಮಾಡ್ಬೋದು. ಅದು ನನ್ನ ಭಾವನೆ ಪ್ರೇಮನ ದೂರ ಮಾಡೋ ಶಕ್ತಿ ಈ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ. ನೀವು ಕೊಟ್ಟಿರೋ ಈ ಬೆಲ್ಟ್ ಸಾಲನ ಬಡ್ಡಿ ಸಮೇತ ವಾಪಸ್ ಕೊಡ್ಲಿಲ್ಲ, ನನ್ನ ಹೆಸರು ರಾಜ ಅಲ್ಲ. ನನ್ನ ಮಾನ ಬೀದಿ ಬಲಾಗೋಕ್ ಮುಂಚೆ ಇವಳ ಒಳಗಡೆ ಕೂಡಾಕು, ಮತ್ತೆ ಹೊರಗಡೆ ಕಾಲಿಡ್ ಕುಡ್ದು. ಬಿಡು, ಬಿಡು ನನ್ನ, ಬಿಡು. ರಾಸ್ಕಲ್, ನನ್ನ ಹತ್ರ ಹಣ ತಗೊಂಡು ನಮ್ಮಿಬ್ಬರ ಪ್ರೀತಿಗೂ ಹೆಲ್ಪ್ ಆಗಿರ್ತೀನಿ ಅಂತ ಹೇಳಿ ಈಗ ಇಂಥ ದ್ರೋಹ ಮಾಡ್ತೀನೋ? ಸಾರಿ ಮೇಡಮ್, ನಿನಗಿಂತ ಹೆಚ್ಚಾಗಿ ಯಜಮಾನ್ರು ಬಿಸಾಕ್ತಾನಲ್ಲ, ನಾನೇನ್ ಮಾಡ್ಲಿ? ಬಾಗಲ್ ತೆಗಿ. ರಾಡ್ರಿಕ್ಸ್, ಹಲೋ. ಹಾ ಹಾ, ಅವನ ಫಿನಿಶ್ ಮಾಡ್ಬಿಟ್ರಾ? ಗುಡ್, ವೆರಿ ಗುಡ್. ಬರ್ತೀನಿ, ನಾನೇ ಬಂದು ಅವನ ಹೆಣನ ಮಣ್ಣು ಮಾಡ್ತೀನಿ. ಮಹಾಲಿಂಗ, ಭವಾನಿ ಮೇಲೆ ನಿಗಾ ಇರಲಿ. ಅವಳು ಮನೆಯಿಂದ ಹೊರಗಡೆ ಎಲ್ಲೂ ಹೋಗ್ಕೊಡುದು ಏನು?
ಏನ್ ಭಾಸ್ಕರ್ ರಾವ್, ನೀವೇ ಬಂದ್ ನನ್ನ ಹೆಣನ ಮಣ್ಣ್ ಮಾಡ್ತೀರಾ? ಬೈ ದ ವೇ, ಈ ಹೆಣ ಹುಳೋ ಕೆಲಸ ಯಾವತ್ತಿಂದ ಶುರು ಮಾಡಿದ್ದೀರಾ? ಕೈಲಾಗದೆ ಇರೋನು ಮೈ ಪರ್ಚ್ಕೊಂಡಂತೆ ಅಲ್ರಿ. ಬೆಳಗ್ಗೆಯಿಂದ ರಾತ್ರಿವರೆಗೂ ಬೆವರು ಸುರಿಸಿ 10 ಜನಕ್ಕೆ ಸೇವೆ ಮಾಡ್ತೀವಿ ನಾವು. ಆದ್ರೆ ನೀವು ಈ ಸೇವೆ ಮಾಡೋ ಬಡವರ ಸಾವನ್ನೇ ಬಯಸ್ತಿರಲ್ಲ. ನಿಮ್ಗಿರೋ ಈ ಕ್ರಿಮಿನಲ್ ಮೈಂಡ್ ನೋಡಿದ್ರೆ ನೀವು ಶ್ರೀಮಂತರಾದಿದ್ದು ಇಂಥ ಹಲ್ಕ ಕೆಲಸ ಮಾಡೇ ಅಂತ ಕಾಣಿಸುತ್ತೆ. ಮುಚ್ಚೋ ಬಾಯ್, ಹೀಗೆಲ್ಲ ಮಾತಾಡಿದ್ರೆ ನಿನ್ನ ಹೂಟ ಹಾಕಿಸ್ಬಿಡ್ತೀನಿ. ಹೌದಾ? ನೋಡಿದ್ರ ನನ್ನನ್ನು ಹೂತ್ ಹಾಕೋಕ್ ಬಂದಿರೋ ನಿಮ್ ಪರಿವಾರದ ಗತಿನ? ನಿನ್ನ ಇರಿ ಸ್ವಲ್ಪ ಆ ಕಡೆ ನೋಡಿ. ನಮ್ ಪರಿವಾರನ ನೋಡಿದ್ರ ಮಿಸ್ ಭಾಸ್ಕರ? ಇವರೆಲ್ಲ ಎಂಜಿಲ್ ಕಾಸಿಗೆ ನಿಮ್ ಹಿಂದೆ ಬಿದ್ದಿರೋ ನರಿಗಳು. ಆದ್ರೆ ಇವರು ಪ್ರೀತಿ ವಿಶ್ವಾಸಕ್ಕೋಸ್ಕರ ಪ್ರಾಣಾನೇ ಕೊಡಕ್ ಸಿದ್ಧವಾಗಿರೋ ಸ್ನೇಹಿತರು. ಇಂಥ ಪ್ರೀತಿ ವಿಶ್ವಾಸದ ಒಗ್ಗಟ್ಟಿನ ಮುಂದೆ ನಿಮ್ ಹಣದ ದಬ್ಬಾಳಿಗೆ ಏನೂ ನಡೆಯಲ್ಲ ಮಿಸ್ಟರ್ ಭಾಸ್ಕರ್ ರಾವ್, ಏನೂ ನಡೆಯಲ್ಲ.